ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಹಳ ರುಚಿಯಾಗಿ ಮಟನ್ ಬಿರಿಯಾನಿ ಮಾಡೋ ವಿಧಾನವನ್ನು ನೋಡೋಣ. ವಿಡಿಯೋ ನೋಡೋದಕ್ಕೆ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರೀದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದಕ್ಕೆ ನಾನೊಂದು ಅರ್ಧ ಕೆಜಿಯಷ್ಟು ಮಟನ್ನ ತೆಗೆದಿಟ್ಕೊಂಡಿದ್ದೀನಿ. ಈ ಮಟನ್ ಬಿರಿಯಾನಿಗೆ ಬೇಕಾಗುವ ಮಸಾಲೆಯನ್ನು ನೋಡೋಣ. 2 ಸ್ಪೂನಷ್ಟು ಧನಿಯಾ ಕಾಳು, 1 ಸ್ಪೂನು ಜೀರಿಗೆ, 1 ಸ್ಪೂನು ದೊಡ್ಡ ಜೀರಿಗೆ, 2 ಪಲಾವ್ ಎಲೆ, 3 ಏಲಕ್ಕಿ, 3 ಚಕ್ಕೆ, ಲವಂಗ, ಮೆಣಸು 1 ಸ್ಪೂನನ್ನು ತೆಗೆದಿಟ್ಕೊಂಡಿದ್ದೀನಿ. ಇದೆಲ್ಲವನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ 3 ಹಸಿಮೆಣಸಿನಕಾಯಿ, 2 ಪೀಸು ಶುಂಠಿಯನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ಳೋಣ. ನಾನು 2 ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಗೆ ಈ ಥರ ತುರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಕುಕ್ಕರು ಸ್ವಲ್ಪ ಬಿಸಿ ಆದಮೇಲೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ರುಬ್ಬಿಟ್ಟಿರುವಂತಹ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 3 ಟೊಮೆಟೊನ ಇದಕ್ಕೆ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಈ ಬಿರಿಯಾನಿಗೆ ಬೇಕಾಗುವಂತಹ ಮಸಾಲೆಯನ್ನು ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸಿ 3 ಸ್ಪೂನಷ್ಟು ಗಟ್ಟಿ ಮೊಸರು, ತೊಳೆದಿಟ್ಟಿರುವಂತಹ ಮಟನ್ನು ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಬಿರಿಯಾನಿಗೆ ಬೇಕಾದಂತಹ ಉಪ್ಪನ್ನು ಸೇರಿಸಿ ಮಟನ್ನೆಲ್ಲ ಮುಳುಗುವಷ್ಟು ಬೇಯೋದಕ್ಕೆ ನೀರನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು 5 ರಿಂದ 6 ವಿಸಿಲ್ ಬಿಟ್ಟು ಇಟ್ಕೊಳ್ಳೋಣ. ಇನ್ನೊಂದು ಕುಕ್ಕರ್ನಲ್ಲಿ ನಾನು 2 ಗ್ಲಾಸಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ 4 ಗ್ಲಾಸಷ್ಟು ನೀರನ್ನು ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ. 2 ಚಕ್ಕೆ, 2 ರಿಂದ 3 ಲವಂಗ, 2 ಏಲಕ್ಕಿನ ಹಾಕಿ ಅಕ್ಕಿನ ಚೆನ್ನಾಗಿ ನೀರನ್ನು ತೊಳೆದ್ಬಿಟ್ಟಿದ್ರೆ ಅಕ್ಕಿನ ತೊಳೆದ್ಬಿಟ್ಟು ಅದು ನೀರು ಸ್ವಲ್ಪ ಕುದಿದು ಬರಬೇಕಾದ್ರೆ ಈ ಅಕ್ಕಿನ ಸೇರಿಸ್ಕೊಂಡು ಅನ್ನನ ಬೇಯಿಸಿ ಇಟ್ಕೊಳ್ಳೋಣ. ಈ ಥರ ಬೇಯಿಸಿರೋ ಅನ್ನನ ರೆಡಿ ಮಾಡಿಟ್ಟಿರುವಂತಹ ಮಟನ್ ಮೇಲೆ ಹಾಗೆ ಹಾಕ್ಕೊಂಡು ಬರೋಣ. ಇದು 5 ನಿಮಿಷ ಸಿಮ್ಮಲ್ಲಿ ಇದ್ದರೆ ಸೂಪರ್ ಆಗಿರುವಂತಹ ಮಟನ್ ಬಿರಿಯಾನಿ ಫಟಾಫಟ್ ಹೋಟೆಲ್ ರುಚಿಯನ್ನು ಮೀರಿಸುವಂತಹ ರೀತಿಯಲ್ಲಿ ರೆಡಿ ಆಯಿತು. ಈಗ ಗ್ರೇವಿಯ ಮೇಲೆ ಹಾಗೆ ರೈಸನ್ನು ಹೀಗೆ ಉದುರಿಯಾಗಿ ಹಾಕೊಂಡ್ಬರೋಣ. 5 ನಿಮಿಷ ಸಿಮ್ಮಲ್ಲಿ ಇಟ್ಟಿರೋದ್ರೆ ಸೂಪರ್ ಆಗಿರುವಂತಹ ಮಟನ್ ಬಿರಿಯಾನಿ ರೆಡಿ ಆಯಿತು. ಎಲೆಯಲ್ಲಿ ಇಟ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಕೊಡಿ. ನೀವು ಕೊಡುವ ಒಂದೊಂದು ಕಮೆಂಟು ನಿಮಗೆ ಹೊಸ ರೆಸಿಪೀಸ್ ಪೋಸ್ಟ್ ಮಾಡೋದಕ್ಕೆ ಬೂಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಲತಿ ಲಿಂಗೇಶ್ ಚಾನಲ್. ಇನ್ನೊಂದು ಸೂಪರ್ ಆಗಿರುವಂತಹ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.